ಪಾಕಿಸ್ತಾನಿಗಳಿಗೆ ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಹೇಳಿಕೆ ಕೊಡೋದಕ್ಕೆ ಉಗ್ರರ ದಾಳಿಯ ಮತ್ತೊಂದು ಭೀಕರ ವಿಡಿಯೋ ಲಭ್ಯ ಆಗಿದೆ. ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಏನಾಗಿತ್ತು, ಪ್ರವಾಸಿಗರ ಮೇಲೆ ಮನಬಂದಂತೆ ದಾಳಿಯನ್ನ ನಡೆಸಿ ಯಾವ ರೀತಿಯಾಗಿ ಹತ್ಯೆ ಮಾಡಿದ್ರು ಆ ಕುರಿತ ವಿಡಿಯೋ ಮತ್ತೊಂದು ವಿಡಿಯೋ ಲಭ್ಯ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ. ಉಗ್ರರು ಫೈರಿಂಗ್ ಮಾಡ್ತಾ ಇದ್ದಂತೆ ಪಾಪ ಪ್ರವಾಸಿಗರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗಿದ್ದಾರೆ ಪ್ರವಾಸಿಗರು. ಉಗ್ರರ ದಾಳಿಯ ಮತ್ತೊಂದು ಭೀಕರ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಯಾವಾಗ ಒಮ್ಮೆ ಫೈರಿಂಗ್ ಆಯ್ತು ಅವಾಗ ಪಟಾಕಿ ಏನೋ ಸಿಡಿಸ್ತಾ ಇರ್ಬೋದು ಅಂತ ಹೇಳಿ ಸುಮ್ಮನಾಗಿದ್ದಾರೆ ಪಾಪ ಪ್ರವಾಸಿಗರು. ಆ ನಂತರ ಗೊತ್ತಾಗಿದೆ ಇದು ಪಟಾಕಿ ಸಿಡಿಸ್ತಾ ಇರೋದಲ್ಲ, ಉಗ್ರರು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವಾಗ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರವಾಸಿಗರಿಗೆ ಗೊತ್ತಾಯ್ತು ಆ ಕ್ಷಣ ಮಾತ್ರದಲ್ಲಿ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಓಟ ಕಿತ್ತಿದ್ದಾರೆ. ಬಯಲು ಪ್ರದೇಶ ಅದು, ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಹಾಗಾಗಿ 28 ಜನ ಬಲಿಯಾಗಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಫೈರಿಂಗ್ ಆಗತ್ತೆ ಅಂತ ಹೇಳಿ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಮನ ಕಲ್ಕುತ್ತೆ. ಇಷ್ಟರ ಮಟ್ಟಿಗೆ ಭೀಕರವಾಗಿ ದಾಳಿಯನ್ನ ಮಾಡ್ತಾರೆ ಪ್ರವಾಸಿಗರ ಮೇಲೆ ಅಂತ ಹೇಳಿ ಯಾವ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಜಮ್ಮು ಕಾಶ್ಮೀರಕ್ಕೆ ಅಂತ ಅನ್ನುವಂತಹ ಪ್ರಶ್ನೆಗಳು. ಅದು ಕೂಡ ಪಹಲ್ಗಾಮ್ಗೆ ಹೋಗ್ಬೇಕು ಅಂತ ಹೇಳಿ ಎಷ್ಟೋ ಜನರು ಆಸೆ ಪಟ್ಟಿರ್ತಾರೆ, ಇಲ್ಲಿಂದ ಅಲ್ಲಿ ತನಕ ಹೋಗಿರ್ತಾರೆ. ಮತ್ತೆ ಪಹಲ್ಗಾಮ್ನಲ್ಲಿ ಇರುವಂತಹ ಪರಿಸ್ಥಿತಿ ಇದೆಯಲ್ಲ ಅದು ನಿಜಕ್ಕೂ ಹೇಳುತ್ತಿರೋದು. ಅಷ್ಟರ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳಿಲ್ಲ, ಸೆಕ್ಯೂರಿಟಿನೂ ಕೂಡ ಇಲ್ಲ. ಸೊ ಹಾಗಾಗಿ ಯಾವ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇದೆ. ಈ ಎಲ್ಲಾ ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಇದನ್ನ ಅರಿತಂತಹ ಉಗ್ರರು ದಾಳಿ ಮಾಡಿದ್ದಾರೆ. ಎಲ್ಲಿ ಹೋಗೋದಕ್ಕೂ ಜಾಗ ಇಲ್ಲ, ಅಲ್ಲಿ ಎತ್ತ ಹೋಗಿ ಬಚ್ಚಿಟ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ. ಅಷ್ಟು ಬಯಲು ಪ್ರದೇಶ, ಅದೇ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ ಒಂದು ಪಹಲ್ಗಾಮ್ ಪ್ರದೇಶ. ಸೊ ಆ ಒಂದು ಪ್ರಕೃತಿ ಸೌಂದರ್ಯವನ್ನ ಸವಿಯುವಂತಹ ಸಂದರ್ಭದಲ್ಲಿ ತಮ್ಮ ಪಾಡಿಗೆ ಫೋಟೋ ತೆಗೆದುಕೊಳ್ತಾ ಆಟ ಆಡ್ಕೊಳ್ತಾ ಮಕ್ಕಳು ಜೊತೆ ಪೇರೆಂಟ್ಸ್ಗಳು ಸಮಯ ಕಳೆಯುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ದಾಳಿ ಆಗತ್ತೆ.